ನೀವು ಗಿಲ್ಲಿ ಅವರ ಅಚ್ಚೆ ಹಾಕ್ಸ್ಕೊಂಡು ತೋರಿಸಿದ ಅಭಿಮಾನ ಇದೇನಾ? ನೋಡಿ ಅಣ್ಣ, ಯಾಕಂದ್ರೆ ಬೆಳ್ಸಿರೋರು ನಾವೇ, ಈಗ ಬೀಳ್ಸೋದು ನಾವೇ ಆದ್ರೆ ಏನಕ್ಕೆ ತೋರಿಸ್ಬೇಕು ಅಭಿಮಾನನ? ಅಲ್ವಾ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಈಗೊಂದು 2-3 ದಿನದಿಂದ ಒಂದು ವಿಡಿಯೋ ಸಿಕ್ಕಾಬಟ್ಟೆ ಓಡ್ತಾ ಇದೆ. ಯಾವ್ದಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೇಲಿದ್ದಾಗ ಒಬ್ಬ ಅಣ್ಣ ಗಿಲ್ಲಿ ಅವರ ಅಚ್ಚೆ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದ. ಆಗ ಗಿಲ್ಲಿ ಅವರು ಆಚೆ ಬಂದು ಎಲ್ರ ಜೊತೆ ಮಾತಾಡ್ಬೇಕಾದ್ರೆ ಆ ಅಣ್ಣ ಮಚ್ಚೆ ಹಾಕ್ಸ್ಕೊಂಡು ನೋಡಿ ಗಿಲ್ಲಿ ಸೈಕ್ ಆಗ್ಬಿಟ್ಟು, ಅಣ್ಣ ನಾನ್ ನಿಜವಾಗ್ಲೂ ನಿನ್ನ ಆಚೆ ಬಂದ್ಮೇಲೆ ಮೀಟ್ ಆಗ್ತೀನಣ್ಣ ಅಂತ ಹೇಳಿ ಅಣ್ಣಗೆ ಶೇಕ್ ಹ್ಯಾಂಡ್ ಕೊಟ್ಟು ಒಳಗಡೆ ಹೋಗಿ ಎಲ್ರಿಗೂ ಹೇಳ್ತಾ ಇದ್ರು, ಗಿಲ್ಲಿ ಅಪ್ಪ ನನ್ನ ಅಚ್ಚೆ ಹಾಕೊಂಡು ಬಂದಿದ್ರೆ ಒಬ್ಬಣ್ಣ ಅಂತ ಫುಲ್ಲು ಖುಷಿಯಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಆ ತರ ಎಲ್ಲ ಹೇಳಿದ್ರು. ಆದ್ರೆ ಆಚೆ ಬಂದ್ಮೇಲೆ ನಿಮಗೆ ಗೊತ್ತಿರುತ್ತೆ ಗಿಲ್ಲಿ ಅವರು ಎಷ್ಟು ಬ್ಯುಸಿ ಇದಾರಂತ. ಎಲ್ಲಿ ಆಕ್ಚುಲಿ ಅವರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗೆ ಸ್ಪೇಸ್ ಕೊಡಕ್ಕಾಗಿಲ್ಲ. ಅಂತದ್ರಲ್ಲಿ ಆ ಅಚ್ಚೆ ಹಾಕ್ಸ್ಕೊಂಡ್ರ ಅಣ್ಣನ್ನ ಗಿಲ್ಲಿ ಅವರು ಮೀಟ್ ಆಗಕ್ ಆಗಿಲ್ಲ. ಓಕೆ, ಆದ್ರೆ ಗಿಲ್ಲಿ ಅವರು ಇವತ್ತಲ್ಲ ನಾಳೆ ಆ ಅಣ್ಣನ್ನ ಮೀಟ್ ಆಗೇ ಆಗ್ತಾರೆ. ಆದ್ರೆ ಯಾಕೋ ಅಣ್ಣಂಗ ತುಂಬಾ ಅರ್ಜೆಂಟ್ ಅನ್ಸುತ್ತೆ. ಆಲ್ರೆಡಿ ಅವರು ಗಿಲ್ಲಿ ಅವರು ಮೀಟ್ ಆಗಿಲ್ಲ, ಅಭಿಮಾನಿನ ಮೀಟ್ ಆಗಿಲ್ಲ ಅಂತಂದೇಳಿ ಒಂದು ಇಂಟರ್ವ್ಯೂನಲ್ಲಿ ಅವ್ರು ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅವರು ಯಾರು ಆಂಕರ್ ಕೇಳೋ ಪ್ರಶ್ನೆಗಿಂತ ಜಾಸ್ತಿ ಇವರೇ ಹೇಳ್ತಾ ಇದ್ದಾರೆ ಅಭಿಮಾನ ಇರ್ಬೇಕು, ಆದ್ರೆ ಅವರು ಬಂದಿಲ್ಲ, ನನ್ನ ಮೀಟ್ ಆಗಿಲ್ಲ, ನಾವು ಇಂಪಾರ್ಟೆಂಟು, ಬೇರೆಯವರೆಲ್ಲ ಅಲ್ಲ ಅಂತ ಹೇಳಿ ಏನೋ ಸಿಕ್ಕಾಪಟ್ಟೆ ಕೋಪದಲ್ಲಿ ಒಂಥರ ಹತಾಶೆಯಲ್ಲಿ ಹೇಳ್ತಾ ಇದ್ದಾರೆ. ಅಣ್ಣ ನಿನಗೊಂದು ಮಾತು ಹೇಳ್ತೀನಿ ಅಣ್ಣ, ನೀನು ತೋಳಿಗೆ ಅಚ್ಚೆ ಹಾಕ್ಸ್ಕೊಂಡಿದ್ಯಾ, ಖುಷಿನೇ. ಒಬ್ಬ ಅಭಿಮಾನಿ ಅಂದ್ಮೇಲೆ ಆ ಅಚ್ಚೆ ಹಾಕ್ಸ್ಕೊಂಡ್ಮೇಲೆ ಅವ್ರು ನಮ್ನ ಮೀಟ್ ಆಗ್ತಾರಂತ ಹೇಳ್ಬೋದು, ಆದ್ರೆ ಸಮಯ ಸಂದರ್ಭಗಳು ಮೀಟ್ ಆಗಕ್ಕೆ ಆಗಿರಲ್ಲ. ಅಂದ ಮಾತ್ರಕ್ಕೆ ನಾವು ಮೀಡಿಯಾ ಮುಂದೆ ಬಂದು ಇಂಟರ್ವ್ಯೂಲ್ ಕೂತ್ಕೊಂಡು ಏನೇನಲ್ಲ ಹೇಳೋದು ಅದೆಷ್ಟು ಸರಿ ಅಣ್ಣ? ಓಕೆ ಅಣ್ಣ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀನು ಅಷ್ಟೆಲ್ಲ ಅಚ್ಚೆ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೇಲಿ ಹೋಗಿ ಗಿಲ್ಲಿ ಅವರು ನಿಮಗೆ ಶೇಕ್ ಹ್ಯಾಂಡ್ ಕೊಟ್ರಲ್ಲ, ಅವತ್ತೇ ನೀನು ಇಡೀ ಕರ್ನಾಟಕದಲ್ಲೇ ಎಲ್ರಿಗೂ ಪರಿಚಯ ಆಗ್ಬಿಟ್ಟೆ ಕಣಣ್ಣ, ಅಷ್ಟು ಫೇಮಸ್ ಆಗೋಗ್ಬಿಟ್ಟೆ ಅಂತ ಗಿಲ್ಲಿ ಅವರಿಗೆ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಗಿಲ್ಲಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಲ್ಲ. ನೀವು ಗಿಲ್ಲಿ ಅವರ ಅಚ್ಚೆ ಹಾಕ್ಸ್ಕೊಂಡು ತೋರಿಸಿದ ಅಭಿಮಾನ ಇದೇನಾ? ನೋಡಿ ಅಣ್ಣ, ಅಭಿಮಾನಿ ಅಂತ ಆದ್ಮೇಲೆ ಅವ್ರು ಏನೇ ನಮಗೆ ಸ್ಪೇಸ್ ಕೊಡದೇ ಇದ್ರು, ನಮ್ನ ಮೀಟ್ ಮಾಡದೇ ಇದ್ರು ಕೂಡ ನಾವು ಅಭಿಮಾನನ ಇಲ್ಲಿ ಇಟ್ಕೋಬೇಕಣ್ಣ, ಇಲ್ಲಿ ಇಟ್ಕೋಬೇಕು. ನಾವು ತೋಳಲ್ಲಿ ಅಚ್ಚೆ ಹಾಕ್ಸ್ಕೊಂಡು ಅಭಿಮಾನ ತೋರ್ಸೋದಲ್ಲ. ನಾನ್ ಹಿಂಗ್ ಮಾತಾಡ್ತಾ ಇದ್ದೀನಂತ ಬೇಜಾರ್ ಮಾಡ್ಕೋಬೇಡ ಕಣ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಾನು ಕರ್ನಾಟಕಾದ್ಯಂತ ಹೋಗಿ ಗಿಲ್ಲಿ ಅವ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಹಂಗಂತೇಳಿ ನಾನು ಅಯ್ಯೋ ಗಿಲ್ಲಿ ಅವ್ರು ನನಗೊಂದು ಫೋನ್ ಮಾಡ್ಲಿಲ್ಲ, ಗಿಲ್ಲಿ ಅವ್ರು ನನ್ನ ಜೊತೆ ಮಾತಾಡ್ಲಿಲ್ಲ, ಗಿಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ದೀನಣ್ಣ, ಅವ್ರಿಗೆ ಪರ್ಸನಲ್ ಆಗಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೀನಿ, ಆದ್ರೆ ಅವ್ರು ರಿಪ್ಲೈ ಮಾಡಿಲ್ಲ. ಹಂಗಂತೇಳಿ ನಾನು ಮೀಡಿಯಾ ಬಂದು ಅಯ್ಯೋ ಗಿಲ್ಲಿ ಅವ್ರು ನನಗೆ ರಿಪ್ಲೈ ಮಾಡ್ಲಿಲ್ಲ, ಅಯ್ಯೋ ನೋಡ್ರಪ್ಪ ನಾನು ಇಡೀ ಕರ್ನಾಟಕ ಫುಲ್ ಹೋಗಿ ಗಿಲ್ಲಿ ಅವ್ರ ಬಗ್ಗೆ ನಾನು ಪ್ರಚಾರ ಮಾಡಿದೆ, ಗಿಲ್ಲಿ ಅವ್ರ ಬಗ್ಗೆ ನಾನು ರಿವ್ಯೂ ಮಾಡಿದೆ ಅಂತ ಹೇಳಿ ನಾನು ಮೀಡಿಯಾ ಮುಂದೆ ಬಂದು ಕುತ್ಕೊಂಡು ಗಿಲ್ಲಿ ಅವರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನಾನು ಏನನ್ನ ಮಾಡ್ದಂಗಾಯ್ತು? ನೋಡೋಣ, ಒಂದ್ ಹೇಳ್ತೀನಿ, ಅವ್ರು ಮೀಟ್ ಆಗ್ಲಿ, ಮೀಟ್ ಆಗದೆ ಇರ್ಲಿ, ಅವ್ರು ನಮಗೆ ಫೋನ್ ಮಾಡ್ಲಿ, ಫೋನ್ ಮಾಡದೇ ಇರ್ಲಿ, ಅವ್ರು ನಮ್ಗೆ ರಿಪ್ಲೈ ಮಾಡ್ಲಿ, ರಿಪ್ಲೈ ಮಾಡದೇ ಇರ್ಲಿ, ಅಭಿಮಾನ ಅನ್ನೋದು ಇಲ್ಲಿರ್ಬೇಕು. ಅಭಿಮಾನ ಅನ್ನೋದು ಇಲ್ಲಿರ್ಬೇಕು. ಯಾವತ್ತು ಕೂಡ ಮೀಡಿಯಾ ಮುಂದೆ ಕುತ್ಕೊಂಡು ಅಯ್ಯೋ ಗಿಲ್ಲಿ ನಾನು ಮೀಟ್ ಆಗ್ಲಿಲ್ಲ ಅಂತ ಹೇಳಿ ನೀವು ಆ ತರ ಒಂದು ಮಾತಾಡಿದ್ರೆ ನೀವು ಅಭಿಮಾನ ತೋರಿಸ್ತಿಲ್ಲಣ್ಣ, ನೀವು ಅಚ್ಚೆ ಹಾಕ್ಸ್ಕೊಂಡು ನಿಮಗ್ ನೀವೇ ಪ್ರಚಾರ ಮಾಡ್ಕೊಳಕ್ ಬಂದಂಗಾಯ್ತು. ಹೌದಣ್ಣ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಗಿಲ್ಲಿ ಅವರು ಬಿಗ್ ಬಾಸ್ ಮನೇಲಿ ಒಳಗಡೆ ಇದ್ದಾಗ ನೀನು ಅಚ್ಚೆ ಹಾಕ್ಸ್ಕೊಂಡ್ ಬಾರಣ ಅಂತ ಕರೆದಿದ್ರ? ಅಣ್ಣ, ನಾನ್ ನಿನ್ನನ್ನ ಒಂದು ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ. ಏನಪ್ಪಾ ಅಂದ್ರೆ, ಇನ್ ಮುಂದೆ ಯಾವುದೇ ಚಾನಲ್ಗಳಲ್ಲಿ ಹೋಗಿ, ಯಾವುದೇ ಒಂದು ಇಂಟರ್ವ್ಯೂನಲ್ಲಿ ಹೋಗಿ ನೀವು ಗಿಲ್ಲಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಬೇಡ್ರಿ. ಬರ್ತಾರೆ, ಎಲ್ರಿಗೂ ಸಿಗ್ತಾರೆ, ಅವರು ಯಾವತ್ತೂ ಕೂಡ ಬದಲಾಗಲ್ಲ.
ಅದಂತೂ ಬರ್ದಿಟ್ಕೊಳ್ಳಿ. ನಾನು ಕೂಡ ಗಿಲ್ಲಿಯವ್ರ ಮನೆಗೆ ಹೋಗಿದ್ದೆ, ಅವರ ಅಪ್ಪ ಅಮ್ಮನ ಭೇಟಿಯಾಗಿದ್ದೆ. ಅವ್ರು ಎಷ್ಟು ಒಂಥರ ಮುಗ್ದ್ರು ಅಂದ್ರೆ ಅದನ್ನ ಮಾತಲ್ಲೆಲ್ಲ ಬಣ್ಸಕ್ಕಾಗಲ್ಲ. ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡಿರ್ತೀರಣ್ಣ ಅವ್ರ ಮನೆಯಲ್ಲಿ, ಅವ್ರ ಊರಲ್ಲಿ ಹೇಗಿರ್ತಾರೆ ಅಂತ. ದಯವಿಟ್ಟು ಇನ್ನೊಂದ್ಸರಿ ಈ ತರ ಯಾವುದೇ ಒಂದು ಮೀಡಿಯಾದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ಬೇಡ್ರಿ, ಅಪಪ್ರಚಾರ ಮಾಡ್ಬೇಡ್ರಿ. ಯಾಕಂದ್ರೆ ಬೆಳ್ಸಿರೋರು ನಾವೇ, ಈಗ ಬೀಳ್ಸೋದು ನಾವೇ ಆದ್ರೆ ಏನಕ್ಕೆ ತೋರಿಸ್ಬೇಕು ಅಭಿಮಾನನ? ಅಲ್ವಾ? ಇದು ನನ್ನ ಕಳಕಳಿಯ ಮನವಿ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ.